ಸದನದಲ್ಲಿ ಇವತ್ತು ಟಿವಿ9 ವರದಿ ಪ್ರಸ್ತಾಪ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಯಿತು. ನಿಯಮ 69 ಅಡಿ ಚರ್ಚೆಯಲ್ಲಿ ಮಾತನಾಡಿದಂತ ಆರ್ ಅಶೋಕ್, ಜೈಲು ಅಕ್ರಮ, ಜೈಲಿನಲ್ಲಿ ಗಾಂಜಾ, ಜೈಲಿನಲ್ಲಿರುವ ಉಗ್ರನ ಕೈಯಲ್ಲಿ ಮೊಬೈಲ್, ಹಾಗೆ ಎಟಿಎಂ ವಾಹನ ದರೋಡೆ, ಹೊಸ ವರ್ಷಕ್ಕೆ ಗಾಂಜಾ ಸರಬರಾಜು ಬಹಳ ಆಗ್ತಾ ಇದೆ ಅನ್ನೋ ವಿಚಾರ ಸೇರಿದಂತೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ರು. ರಾಜ್ಯದಲ್ಲಿ ಕಳ್ಳರಿಗೆ ಭಯ ಇಲ್ಲ, ಕಳ್ಳ ಪೊಲೀಸ್ ಆಟ ಶುರುವಾಗಿದೆ ಅಂತೆಲ್ಲ ಹೇಳಿದ್ರು. ಕಳ್ಳರಿಗೆ ಭಯ ಯಾರು ಹೇಳಿದ್ರು? ಕಳ್ಳರಿಗೆ ಏನು ಭಯ ಅಂತ ಕರೆಕ್ಟಾಗಿ ಹೇಳಿದೆ. ಪರ್ಫೆಕ್ಟ್. ಭಯನೇ ಇಲ್ಲ. ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಭಯನೇ ಇಲ್ಲ. ಕಳ್ಳ ಪೊಲೀಸ್ ಆಟ ಅಂತ ನಾನು ಹೇಳಿದ್ನಲ್ಲ ಇದು. ಅದರಿಂದ ಇದೆಲ್ಲ ಯಾಕೆ ಆಗ್ತಾ ಇದೆ? ಏನು ಪೋಸ್ಟಿಂಗಲ್ಲಿ ಏನಾನ ದುಡ್ಡು ತಗೊಂತೀರಾ, ಅದಕ್ಕೇನಾನ ಆಗ್ತಾ ಇದೆಯಾ? ನಾನು ಪರಮೇಶ್ವರ್ ಅಂತಾರೆ ಅಂತೆಲ್ಲ ಹೇಳ್ತಾ ಇರೋದು. ಯಾಕೆ ಇಷ್ಟೊಂದು ಉಸೂಲಿ ಮಾಡ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ಪೋಸ್ಟಿಂಗ್ಗಳಿಗೋಸ್ಕರ ಹಣ ಕೊಟ್ಟಿಲ್ಲ ಅಂದ್ರೆ ಇವ್ರು ಕಳ್ತನಕ್ಕೆ ಯಾಕೆ ಇಳಿಬೇಕು ಪೊಲೀಸರು? ಒಳ್ಳೊಳ್ಳೆ ಜಾಬ್ಗಳಿಗೆ, ಒಳ್ಳೊಳ್ಳೆ ಸ್ಟೇಷನ್ಗಳು ಬೇಕು ಅಂತೇಳಿ ಇಳಿಬೇಕು ಅಂದ್ರೆ ಯಾಕೆ? ಮೊದಲೆಲ್ಲ ನಾನು ಕೇಳಿದೆ ಹೆಂಗೆ ಹೋಗ್ಬೋದು ಅಂತ. ಅವ್ರು ಹೇಳಿದ್ರು ತರಕಾರಿ ತಗೊಂಡೋಗ್ತಾರಲ್ಲ ಸರ್, ಅದರಲ್ಲಿ ಸೇರಿಸ್ಬಿಡ್ತಾರೆ. ತರಕಾರಿ ತಗೊಂಡೋಗೋದ್ರಲ್ಲಿ ಸೇರಿಸ್ತಾರೆ, ರೇಷನಲ್ಲಿ ಸೇರಿಸ್ತಾರೆ, ಈ ಥರ ಎಲ್ಲ ಹೇಳಿದ್ರು ಅವರು. ಈಗ ಅವರೊಂದು ಕಂಡು ಹಿಡ್ಕೊಂಬಿಟ್ಟಿದ್ದಾರೆ. ಇವೆಲ್ಲ ತರಬೇಕಾದ್ರೆ ನೀವು ಆಚೆ ಅವ್ನ ಗೇಟಿಗೆ ಬಂದಾಗ ಅವ್ನ ಕಾಸು ಕೊಡಬೇಕು, ಮೇಯ್ನ್ ಗೇಟಲ್ಲಿರೋನ್ ಕಾಸು ಕೊಡಬೇಕು. ಆ ಸ್ಕ್ಯಾನಿಂಗ್ ಮಾಡ್ತಾನಲ್ಲ, ಆ ಸ್ಕ್ಯಾನಿಂಗ್ ಮಾಡೋನ್ ಕಾಸು ಕೊಡಬೇಕು, ಪೇಮೆಂಟು. ತಿರ್ಗಿ ಒಳಗಡೆ ಅವನು ವಾರ್ಡನ್ ಅಂತ ಒಬ್ಬ ಇರ್ತಾನೆ, ಅವನು ಇದನ್ನೆಲ್ಲ ತಂದು ಒಳಗಡೆ ತಲುಪಿಸೋನು ಅವನಿಗೆ 3 ಕಡೆ ಕೊಡಬೇಕು. ಎಣ್ಣೆ ಪಾರ್ಟಿ ಮಾಡಬೇಕು ಅಂದರೆ ಇವಾಗ ಏನು ಮಾಡ್ಬಿಟ್ಟವ್ರೆ, ಎಣ್ಣೆನ ಅಲ್ಲೇ ತಯಾರು ಮಾಡ್ತಾರೆ. ಎಣ್ಣೆನ ಅಲ್ಲೇ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಟ್ರಯಲ್ ಇವತ್ತಿನಿಂದ ಆರಂಭ ಆಗಿದೆ. ಇವತ್ತು ಮೊದಲನೇ ಸಾಕ್ಷಿಯಾಗಿ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಯಿತು. ಹಾಗೆ ಎರಡನೇ ಸಾಕ್ಷಿಯಾಗಿ ಅವರ ತಂದೆ ಕಾಶಿನಾಥಯ್ಯ ಶಿವನಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊನೆ ಬಾರಿ ಮನೆಯಿಂದ ಹೊರಟಂತ ಸಮಯ, ನಂತರ ರೇಣುಕಾಸ್ವಾಮಿ ದೇಹವನ್ನ ಗುರುತಿಸಿದ ಬಗ್ಗೆ, ಹಾಗೆ ಉಂಗುರ, ಚೈನ್ ಇದನ್ನೆಲ್ಲ ವಶಕ್ಕೆ ಪಡೆದಂತ ಬಗ್ಗೆನೂ ಕೂಡ ಅವ್ರ ತಂದೆ ತಾಯಿ ಅಂದ್ರೆ ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಪವಿತ್ರ ಗೌಡ ಅವ್ರದ್ದು ಕೂಡ ಒಂದು ರಿಕ್ವೆಸ್ಟ್ ಇತ್ತು, ನನಗೆ ಟಿವಿ ಹಾಗೆ ನ್ಯೂಸ್ ಪೇಪರ್ ಎಲ್ಲ ಒದಗಿಸಬೇಕು ಅಂತ ಹೇಳ್ಕೊಂಡು. ಕೋರ್ಟ್ ಈ ಸವಲತ್ತುಗಳನ್ನ ಕೊಡಿ ಪವಿತ್ರ ಗೌಡ ಅವರಿಗೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ.